ದಿನ ಸರ್ ತಾವು ದಯವಿಟ್ಟು ನೋಡ್ಬೇಕು ಸರ್. ಈಗಾಗಲೇ ಏನು ದಲಿತ ಸಂಘರ್ಷ ಸಮಿತಿಯವರು ಮನವಿ ಕೊಟ್ಟಿದ್ದೀರಿ, ನನ್ನ ಗಮನಕ್ಕೆ ಬಂದಿದೆ. ಮೊನ್ನೆ ಶಾಸಕರು ಮತ್ತು DS ಇಲ್ಲಿ ಬಂದಿದ್ದಾಗಲೇ ನನಗೆ ಮಾತಾಡಿದರು. ಆಮೇಲೆ ಇದಕ್ಕೆ ಪರಿಹಾರ ಏನು ಅಂತ ಕೂಡ ಸೂಚನೆ ಮಾಡಿದ್ದೀನಿ ನಾನು. ಸೊ ಹಿಂದೆ ಅದು ಏನೇ ಆಗಿರಲಿ, ನ್ಯಾಯಯುತವಾಗಿ ಕಾನೂನು ಪ್ರಕಾರವಾಗಿ ಬಹುಸಂಖ್ಯಾತರಿರ್ತಕ್ಕಂಥ ಅದು ಪ್ರಮುಖವಾಗಿರ್ತಕ್ಕಂಥ ಜಾಗ ಮುದಿಗೆ ನನಗೂ ಗೊತ್ತಿದೆ ಅದ್ರ ಬಗ್ಗೆ. ಸೊ ಅಲ್ಲೇ ನಡೀಬೇಕು. ಅದು ನಡೀಲಿಕ್ಕೆ ಏನು ವ್ಯವಸ್ಥೆ ಬೇಕು ಅಂತಂದರೆ ಒಂದು ಆದೇಶ ಆಗಬೇಕು. ಆದೇಶ ಆಗಬೇಕು ಅಂದರೆ ನನಗೆ ಆ ZPC ಅವರಿಂದ ಪ್ರಪೋಸಲ್ ಬರಬೇಕು. ಶನಿವಾರನೇ ಅವ್ರ ಜೊತೆಯಲ್ಲಿ ಮಾತಾಡಿದ್ದೀನಿ, ಇವತ್ತು ನನಗೆ ಕಳಿಸ್ಕೊಡ್ತಾರೆ. ಸೊ ಆ ಕಾರಣಕ್ಕಾಗಿ ಆ ಪ್ರಪೋಸಲ್ ಬಂದ ತಕ್ಷಣ ನಾವು ಏನು ಕಾನೂನಾತ್ಮಕವಾಗಿ ಕೆಲಸ ಮಾಡಬೇಕು, ನಾನು ಪರ್ಮಿಷನ್ ಅನುಮತಿ ಕೊಡಬೇಕು, ಅದನ್ನು ಕೊಡೋ ಕೆಲಸವನ್ನು ನಾವು ಮಾಡ್ತೇವೆ. ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಡ್ತೇವೆ. ಆಮೇಲೆ ಇವತ್ತು ಏನು ನನಗೆ 8 ದಿನದ ಅನಾನುಕೂಲ ಆಗಿದೆ, ಅನಾನುಕೂಲ ಗೊತ್ತಾಗಿದ್ದರಿಂದಾನೇ ನಾನು ಇಲ್ಲಿ DVG ಅವ್ರ ಕಾರ್ಯಕ್ರಮಕ್ಕೆ ಬಂದಿದ್ದರಿಂದ ಆ ಕಾರ್ಯಕ್ರಮ ಮುಗಿಸ್ಕೊಂಡು ನಿಮ್ಮ ಜೊತೆ ಮಾತಾಡಿ ನಿಮ್ಗೊಂದು ಭರವಸೆ ಕೊಟ್ಟು ಮತ್ತೆ ಈ ಧರಣ ಮುಂದುವರಿಯಬೇಕಾದಂಥ ಅಗತ್ಯ ಇಲ್ಲ. ದಯಮಾಡಿ ನೀವು ಜಿಲ್ಲಾ ಆಡಳಿತದ ಮೇಲೆ ಭರವಸೆ ಇಟ್ಟು ತಾವು ಬರ್ಖಾಸ್ತು ಮಾಡಿ ಇದನ್ನು ನಾನು ನಿಮಗೆ ಪ್ರಪೋಸಲ್ ಬಂದ ತಕ್ಷಣ ನಾನು ಮಾಡಿಕೊಡೋ ಜವಾಬ್ದಾರಿ ನಂದು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಒಳ್ಳೆಯದಾಗಲಿ. ತಮ್ಮ ಮೇಲೆ ಭರವಸೆ ಇದೆ. ಯಾಕಂದರೆ ಇದೇ ಮಾತನ್ನು ಶಾಸಕರು ಬಂದಿದ್ದಾರೆ, ಶಾಸಕರು ಮೇಡಮ್ ಅವರು ಬಂದು ನಾವು ಒಪ್ಪಿಲ್ಲ. ಹಾಗಾಗಿ ದಯವಿಟ್ಟು ನಮ್ಮ ರಾಜ್ಯ ನಾಯಕರನ್ನು ನಾನು ರಾಜ್ಯ ನಾಯಕರನ್ನು ತೋರ್ಕೊಂಡು, ಯಾಕಂದರೆ ಬೆಳಗ್ಗೆ ಬೇಡ್ಕೊಂಡೆ ನೀವು ಬಂದು ಭರವಸೆಗಳು ಮಾಡೋಂತಿದ್ದೆ. ಆಯಿತು, ಧನ್ಯವಾದಗಳು. ಯಾಕಂದರೆ 33 ವರ್ಷ ಆಗಿದೆ, ನಮ್ಮ ವಯಸ್ಸೇ ಆಗೋಗಿದೆ. ಇನ್ನು ಸಾಯೋವರೆಗೂ ಬೇಕಾಗಿದೆ. ಎಷ್ಟು 1-2 ದಿವಸ ಆಗಲಿ ಪರವಾಗಿಲ್ಲ. ದಯವಿಟ್ಟು ತಾವು ಅನುಕೂಲ ಮಾಡಿಕೊಳ್ಬೇಕು. ನಮ್ಮ ಪಂಚಾಯತಿಗೆ ನಮ್ಮ ಬಿಟ್ಟರೆ ಅಲ್ಲಿ ಶಿಫ್ಟ್ ಮಾಡಿ, ಸದ್ಯಕ್ಕೆ ತಾತ್ಕಾಲಿಕವಾಗಿ ಶಿಫ್ಟ್ ಮಾಡಿ ನಾವು ಇಲ್ಲಿಂದ ತಾತ್ಕಾಲಿಕವಾಗಿ ಒಂದು ಜಾಗ ಕೂಡ ಇದೆ ಸಮಯ ಆ ಕೆಲಸನೂ ನಾನು ಮಾಡಿಸ್ಕೊಡ್ತೀನಿ. ಅದೇ ಹೇಳ್ತಿರೋದು, ಅದನ್ನು ನಾನು ಹೇಳಲಿಲ್ಲ ಅಷ್ಟೇ. ತಾತ್ಕಾಲಿಕವಾಗಿ ನಿಮ್ಗೆ ಅಲ್ಲಿಗೆ ಶಿಫ್ಟ್ ಮಾಡೋ ಕೆಲಸ ಕೂಡ ನಾವು ಮಾಡ್ಕೊಡ್ತೇವೆ. ನನಗೆ ಈ ವಿಷಯ ಗೊತ್ತಾಗಿ 30 ನಿಮಿಷನೂ ಆಗಿಲ್ಲ. ನಿಮ್ಮ 33 ವರ್ಷ ಸಫರ್ ಮಾಡ್ತಾ ಇದ್ದೀರಿ, ನಂಗೊಂದು ಅವಕಾಶ ಕೊಡಿ, ಕ್ಲಿಯರ್ ಮಾಡ್ತೀನಿ. ದೂರವಾಣಿ ಮೂಲಕ ಹೇಳಿಬಿಟ್ರು ಅಂಬೇಡ್ಕರ್ ಭವನ ಶಿಫ್ಟ್ ನಾವು ಇಲ್ಲಿಂದ ಅದಕ್ಕೆ ಯಾಕೆ ನೀವು ಇದು ಮಾಡ್ತೀರಿ? ಯಾಕೆಂದ್ರೆ ನಾವು ನಮ್ಮ ಮಾತಿಗೆ ತಾವು ಬೆಲೆ ಕೊಡಲೇಬೇಕು. ಯಾಕೆಂದ್ರೆ ನಾನೇ ನೇರವಾಗಿ ಯಾಕೆ ಬಂದು ನೀವು ನಿಮ್ಮ ಸಮಸ್ಯೆ ಗೊತ್ತಿರೋದ್ರಿಂದನೇ ಬಂದಿದ್ದೇನೆ. ದಯಮಾಡಿ ಬೇಡಿ, ನನ್ನ ಜವಾಬ್ದಾರಿ ಮೇಲೆ ಹಾಕಿ ನನಗೊಂದು ಅವಕಾಶ ಕೊಡಿ, ನಾನು ಕ್ಲಿಯರ್ ಮಾಡ್ತೀನಿ. ದಯಮಾಡಿ ನಂಬಿ, ಭರವಸೆ ಕೊಡಿ. ಇಲ್ಲ ಬಂಧುಗಳೇ, ಈಗ ನಮಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ತುಂಬ ಸಂತೋಷ. ಅವರಿಗೆ ನಮ್ಮ ದಲಿತರ ಪರವಾಗಿ, ಬಡವರ ಪರವಾಗಿ ಇರ್ತಕ್ಕಂಥ ಕಾಳಜಿಗೆ ನಾವು ನಮ್ಮೆಲ್ಲ ಸಂಘಟನೆಗಳ ಪರವಾಗಿ ಮತ್ತು ಮುದಿಗೆರೆ ಗ್ರಾಮಸ್ಥರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ಸಂದರ್ಭದಲ್ಲಿ ಮೊನ್ನೆ ಜಿಲ್ಲಾಧಿಕಾರಿಗಳಲ್ಲಿ ಕೂಡ ನಮ್ಮದೊಂದು ಕೂಡ ಮನವಿ ಏನಂದರೆ, ಸರ್ ಈಗ ನಾವು ಆಗಲೇ ತುಂಬ ಸಫರ್ ಆಗೋಗಿದ್ದೀವಿ. ತಮ್ಮ ಮಾತು ಮೇಲೆ ಗೌರವ ಇಲ್ಲ ಅಂತಲ್ಲ, ಹಂಗಂತ ತಮ್ಮ ಮಾತನ್ನು ಧಿಕ್ಕರಿಸ್ತಾ ಇದ್ದೀವಿ ಅಂತಲ್ಲ. ನಮಗಲ್ಲಿ ಬಂದ್ರೇ ಅಲ್ಲಿ ಗ್ರಾಮ ಪಂಚಾಯತಿ ಅಲ್ಲಿ ತಾವು ವರ್ಗಾವಣೆ ಮಾಡಿದ್ರೇ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನು, ಆ ಥರ ನಾವು ನಿರ್ಧಾರ ತೊಗೊಂಡ್ಬಿಟ್ಟಿದ್ದೀವಿ. ದಯಮಾಡಿ ನಮ್ಮನ್ನು ಅನ್ಯತಾ ತಾವು ಭಾವಿಸಬಾರ್ದು. ತಮ್ಮ ಮೇಲೆ ಗೌರವ ಇದೆ, ನಮ್ಗೆ ಮಾಡಿಕೊಡಿ. ಆ ತಕ್ಷಣವೇ ನಾವು ಇಲ್ಲಿಂದ ತಮ್ಮ ಮಾತಿಗೆ ಬೆಲೆ ಕೊಟ್ಟು, ತಮ್ಮ ಗೌರವ ಕೊಟ್ಟು ನಾವು ಇಲ್ಲಿಂದ ಹೋಗ್ತೀವಿ. ಅಲ್ಲಿವರೆಗೂ ನಾವು ಶಾಂತಿಯುತವಾಗಿ ನಮ್ಮ ಹೋರಾಟವನ್ನು ನಾವು ಮಾಡ್ತೀವಿ ಸರ್. ಪ್ಲೀಸ್ ದಯವಿಟ್ಟು ಅದನ್ನು ನಮ್ಮ ಮನವಿಯನ್ನು ತಾವು ಅನ್ಯತಾ ಭಾವಿಸಬೇಡಿ ಸರ್. ಅಲ್ಲ, ನಮಗೆ ಏನಂದ್ರೆ ನಾವು ಆ ಥರ ನನ್ನ ಗಮನ ಬಂದಿದ್ದಾಗಲಿ ಕಾರ್ಯೋನ್ಮುಖನಾಗಿದ್ದೀನಿ. ವಿಷಯ ಗೊತ್ತಾದ ತಕ್ಷಣ ಬಂದಿದ್ದೀನಿ. ಇದಿಷ್ಟು ನಾನು ಮಾಡ್ತಾ ಇದ್ದೀನಿ ಅಂದಾಗ ಬಹುಶಃ ತಾವು ಕೂಡ ಜಿಲ್ಲಾಡಳಿತ ಯಾವ ರೀತಿ ಸ್ಪಂದಿಸ್ತಾ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ಈಗ ಹೇಳಿದ್ರಿ ನೀವು 8 ದಿನದಿಂದ ಬಿಸಿಲಲ್ಲಿ ಹೊಟ್ಟೆ ಹಸ್ಕೊಂಡಿರ್ಬೇಕಾದ ಅಗತ್ಯ ಇಲ್ಲ. ಆಮೇಲೆ ಈ ಸ್ಪಂದಿಸದೇ ಇರೋ ಜಿಲ್ಲಾಡಳಿತ ಇದ್ದರೆ ನಾನು ಒಪ್ಕೋತಾ ಇದ್ದೆ. ನಾನೇ ಖುದ್ದು ಬಂದು ನಿಮ್ಮ ಮುಂದೆ ನಿಂತು ಭರವಸೆ ಕೊಟ್ಟಾಗ ನನ್ನ ಜವಾಬ್ದಾರಿ ಅಂತ ಒಪ್ಕೊಂಡಿರೋದ್ರಿಂದ ದಯಮಾಡಿ ನನ್ನ ಮಾತಿಗೂ ಕೂಡ ತಾವು ದಯಮಾಡಿ ಬೆಲೆ ಕೊಡಿ. ನಾನು ಯಾವುದ್ರ ಬಗ್ಗೆ ನಿಮ್ಮ ಅನ್ಯತಾ ಭಾವಿಸ್ತಾ ಇಲ್ಲ. ನಿಮ್ಮ ಅಭಿಮಾನಕ್ಕೆ ಮತ್ತು ನಿಮ್ಮ ಭಾವನೆಗಳಿಗೆ ನಾನು ಗೌರವಿಸ್ತೀನಿ. ಅದು ಡೆಫಿನೆಟಾಗಿ ನನಗಿದೆ, ಇಲ್ಲ ಅಂತಲ್ಲ. ಆದರೆ ಬಿಸಿಲಿನಲ್ಲಿ ಪಾಪ ಹೆಣ್ಣುಮಕ್ಕಳೆಲ್ಲ ಇಷ್ಟೊಂದು 8 ದಿನ ಆಗಿದೆ, ನನಗೆ 1 ದಿನ ಟೈಮ್ ಕೊಡಿ. ಇವತ್ತು 1 ದಿನ ಟೈಮ್ ಕೊಟ್ಟರೆ ಅದಕ್ಕೆ ನಾನು ನಿಮ್ಗೇನು ಪರಿಹಾರ ಕೊಡಬೇಕು ಕೊಡಿ. ಇಷ್ಟು ದಿನ ಅನುಭವಿಸ್ಬಿಟ್ಟಿದ್ದೀವಿ, ಇನ್ನೊಂದು ದಿನ ಯಾಕೆ ಸುಮ್ಮನೆ ಅನ್ಯತಾ ಯಾಕೆ ಅಷ್ಟೇನಿಲ್ಲ, ಅನವಶ್ಯಕೆಗೆ ಯಾಕೆ ನೀವು ಅನ್ಯತಾ ಭಾವಿಸ್ಬೇಡಿ. ನಮ್ಮ ಗ್ರಾಮಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗಿ ಎಲ್ಲ ರೀತಿಯ ಸನ್ಮಾನಗಳು ಮಾಡಿಕೊಟ್ಟು ನಿಮ್ಮ ಮಕ್ಕಳಂತ ನಾವು ನೋಡ್ಕೊಂತೀವಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಬೇಡ್ಕೊಂತೀವಿ ಸ್ವಾಮಿ. ನಮ್ಮ ಕೆಲಸ, ನಮ್ಮ ಜವಾಬ್ದಾರಿ, ನಾವು ನಮ್ಮ ಕರ್ತವ್ಯ ಅಷ್ಟೇ ಮಾಡ್ತಾ ಇದ್ದೀವಿ. ಅಲ್ಲ, ನಾನು ನಿಮಗೆ ಬಿಡ್ತೀನಿ, ನಾನು ಒತ್ತಾಯ ಮಾಡೋದಿಲ್ಲ. ನಾನು ನನ್ನಿಂದ ಏನಾಗಬಹುದು ಸಮಸ್ಯೆನ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ.
ನನ್ನ ಪ್ರಕಾರ ಸಕಾರಾತ್ಮಕವಾಗಿ ಪ್ರಯತ್ನ ಇರುತ್ತೆ. ಆದರೆ ಅದು ಆಡಳಿತಾತ್ಮಕ ವಿಚಾರ ಆದ್ದರಿಂದ ನನಗೆ ಪ್ರಸ್ತಾವನೆ ಬಂದು ನಾವು ಪರಿಶೀಲನೆ ಮಾಡಿ ಆದೇಶ ಮಾಡೋಕ್ಕೆ ಬಹುಶಃ ಇವತ್ತಾಗ್ಬೋದು, ನಾಳೆ ಆಗ್ಬೋದು. ಅಲ್ಲಿವರೆಗೂ ನನ್ನ ಗಮನಕ್ಕೆ ಬಂದ ಮೇಲೆ ಅದು ಅಷ್ಟು ಸುಲಭವಾಗಿ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ನಿಮ್ಮ ಸಮಸ್ಯೆಯನ್ನು ನನ್ನ ಮೇಲೆ ತಗೋತಾ ಇದ್ದೀನಿ. ಆ ಜವಾಬ್ದಾರಿನ ಹೊತ್ಕೋತಾ ಇರೋದ್ರಿಂದ ಬಹುಶಃ ನೀವು ನನ್ನ ನಂಬಬಹುದು. ಈ ಸಂದರ್ಭದಲ್ಲಿ ನಾನು ಒಂದೇ ಒಂದು ಕಾರಣದಿಂದ ವಿನಂತಿ ಮಾಡ್ತಾ ಇದ್ದೀನಿ, ನಾನು ಆಕ್ಷೇಪಣೆ ಮಾಡ್ತಾ ಇಲ್ಲ ಅಥವಾ ನಿಮ್ಮ ಯಾರ ಮೇಲೂ ಬಲವಂತ ಮಾಡ್ತಾ ಇಲ್ಲ. ದಯಮಾಡಿ ಪರಿಶೀಲನೆ ಮಾಡಿ. ಇಲ್ಲ ತಂದೆ, ನಿಮ್ಮ ಮೇಲೆ ಪೂರ್ತಿ ಗೌರವ ಇದೆ. ಆದರೆ ಪಟ್ಟಭದ್ರ ಹಿತಾಸಕ್ತಿಗಳು ನಿಮ್ಮನ್ನು ಓವರ್ಟೇಕ್ ಮಾಡೋ ಶಕ್ತಿ ಇದೆ. ಹಂಗಾಗಿ ನಾವು ಇಲ್ಲಿರ್ತೀವಿ. ದಯಮಾಡಿ ನಿಮ್ಮ ಕೆಲಸ ನೀವು ಮುಂದುವರಿಸಿ ನಮಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಬೇಡ್ಕೊಂತೀವಿ ಸ್ವಾಮಿ. ಆಯಿತು, ನಿಮ್ಮ ನೋಡಿ ನಂದು ಎಲ್ಲ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಯೋಚನೆ ಮಾಡಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.